ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಈ ವಿಡಿಯೋದಲ್ಲಿ ಏನಂದರೆ ನಾನು ಅಪ್ಲಿಕೇಶನ್ ಎಡಿಟಿಂಗ್ ಮತ್ತು ವೆರಿಫಿಕೇಷನ್ ಸ್ಲಿಪ್ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀನಿ. ಸೊ ಕೆ ಎ ಕಡೆಯಿಂದ ಏನೇನು ಅಪ್ಡೇಟ್ಸ್ ಬಂದಿತ್ತು ನಿನ್ನೆ ಮೊನ್ನೆ ಅದೆಲ್ಲ ಸ್ವಲ್ಪ ಇನ್ಫಾರ್ಮೇಷನ್ ಕೊಡ್ತೀನಿ. ಮತ್ತು ವೆರಿಫಿಕೇಷನ್ ಸ್ಲಿಪ್ ಯಾರು ಡೌನ್ಲೋಡ್ ಮಾಡ್ಕೋಬೇಕು ಅನ್ನೋದು ಕೂಡ ಇವತ್ತು ಜುಲೈ 5. ಸೊ ವೆರಿಫಿಕೇಷನ್ ಸ್ಲಿಪ್ ಯಾರು ಡೌನ್ಲೋಡ್ ಮಾಡ್ಕೋಬೇಕು ಅದನ್ನು ಕೂಡ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಯಾರು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಪ್ಲೀಸ್ ಎಲ್ಲರೂ ಒಂದು ಸಬ್ಸ್ಕ್ರೈಬ್ ಆಗಿ, ಮತ್ತು ನಿಮ್ಮ ಫ್ರೆಂಡ್ಸ್ ಯಾರಿದ್ರು ಅವ್ರಿಗೂ ಈ ವಿಡಿಯೋ ಶೇರ್ ಮಾಡಿರಿ, ಎಲ್ರಿಗೂ ಹೆಲ್ಪ್ ಆಗುತ್ತೆ. ಸೊ ಫಸ್ಟ್ ಬಂದುಬಿಟ್ಟು ಏನಪ್ಪ ಅಂದರೆ ಇವಾಗ ವಿಷಯಕ್ಕೆ ಬರೋಣ. ಸೊ ಫಸ್ಟ್ ಬಂದುಬಿಟ್ಟು ಏನಂದರೆ ಇವಾಗ ವೆರಿಫಿಕೇಷನ್ ಸ್ಲಿಪ್ ಅದು ಯಾರು ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಇವತ್ತು ಜುಲೈ 5ನೇ ತಾರೀಕು ರೀಡೌನ್ಲೋಡ್ ಅಂತ ಹೇಳಿದರು ಕೆ ಎ ಕಡೆಯಿಂದ. ಸೊ ಅದು ಯಾರು ಮಾಡ್ಕೋಬೇಕಂದ್ರೆ ಯಾರು ಗೌರ್ಮೆಂಟ್ ಕಾಲೇಜಸಲ್ಲಿ ವೆರಿಫಿಕೇಷನ್ ಮಾಡಿಸ್ಕೊಂಡಿದ್ದೀರಾ, ಮೀನ್ಸ್ ಕನ್ನಡ ಸರ್ಟಿಫಿಕೇಟ್ ಆಗಲಿ ಅಥವಾ ರಿರೇಲ್ ಆಗಲಿ ಅಥವಾ 371J ಆಗಲಿ, ಯಾರು ಗೌರ್ಮೆಂಟ್ ಕಾಲೇಜಲ್ಲಿ ಇವಾಗ ಅಪ್ಲಿಕೇಶನ್ ಎಡಿಟಿಂಗ್ ಕೂಡ ಬಿಟ್ಟಿದ್ರು, ಅಪ್ಲಿಕೇಶನ್ ಎಡಿಟಿಂಗ್ ಮಾಡಿದ್ರು ಕೂಡ ಮಾಡ್ಕೋಬೇಕು, ಮತ್ತು ವೆರಿಫಿಕೇಷನ್ ಮಾಡಿಸ್ಕೊಂಡ್ರು ಕೂಡ ಮಾಡ್ಕೋಬೇಕು. ಮತ್ತು ಯಾರ್ದೆಲ್ಲ ನೇಮು, ಡೇಟ್ ಆಫ್ ಬರ್ತು, ಮೀನ್ಸ್ ಜೆಂಡರ್ಸ್ ಯಾರ್ದೆಲ್ಲ ರಾಂಗ್ ಬಂದಿತ್ತು ಅವರು ಕೂಡ ಇವತ್ತು ಡೌನ್ಲೋಡ್ ಮಾಡ್ಕೋಬೇಕು. ಸೊ ಎಲ್ಲ ಏನಪ್ಪ ಅಂದರೆ ಈ ವಿಷಯನ ಎಲ್ರಿಗೂ ತಿಳಿಸ್ರಿ, ಮೀನ್ಸ್ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿರಿ, ಎಲ್ರಿಗೂ ಹೆಲ್ಪ್ ಆಗುತ್ತೆ. ಇನ್ನೊಂದು ಏನಂದರೆ ಎಲ್ಲರೂ ವೆರಿಫಿಕೇಷನ್ ಸ್ಲಿಪ್ನ ಇವತ್ತೊಂದು ಸಲ ಡೌನ್ಲೋಡ್ ಮಾಡ್ಕೊಂಬೇಡಿ, ಯಾಕಂದರೆ ಎಲ್ರಿಗೂ ಇವತ್ತು ಅಪ್ಡೇಟಾಗಿ ಬಂದುಬಿಡುತ್ತೆ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ವೆರಿಫಿಕೇಷನ್ ಸ್ಲಿಪ್ನ ಎಲ್ಲರೂ ಇವತ್ತು ಡೌನ್ಲೋಡ್ ಮಾಡ್ಕೊಳ್ಳಿ. ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂದರೆ ಇಲ್ಲಿ ನೋಡ್ಕೋಬೋದು, ಮೊನ್ನೆ ಕೆ ಎ ಕಡೆಯಿಂದ ಒಂದು PDF ಬಿಟ್ಟಿದ್ರು. ಅದರಲ್ಲಿ ಏನಪ್ಪ ಅಂದರೆ ಕರೆಕ್ಟಾಗಿ ಮಾಹಿತಿ ಕೊಟ್ಟಿದ್ದಾರೆ. ಅಭ್ಯರ್ಥಿಗಳು ಮಾಹಿತಿ ತಪ್ಪಿದಲ್ಲಿ ಮಾತ್ರ, ಅಂದರೆ ಕ್ಯಾಟಗರಿ ಆದಾಯ 371J ಪ್ರಮಾಣ ಪತ್ರಗಳ ಸರಿಯಾದ RD ಸಂಖ್ಯೆಯನ್ನು 1/7/2025ರಿಂದ 4/7/2025ರವರೆಗೆ ಅವರಾಗಿಯೇ ಆನ್ಲೈನ್ ಮೂಲಕ ದಾಖಲಿಸಿ ನಂತರ 5/7/2025ರಂದು ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡಿಕೊಳ್ಳುವುದು. ಆಗಲೇ ಹೇಳಿದೆ ನಾನು, 371J ಆಗಲಿ, ಕ್ಯಾಟಗರಿ ಆಗಲಿ ಅಥವಾ ಆದಾಯವಾಗಲಿ, ಏನಾದರೂ ನಿಮ್ಮದು ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ರಾಂಗ್ ಆಗಿದ್ದರೆ ಅಥವಾ ಅಪ್ಲಿಕೇಶನಲ್ಲಿ ರಾಂಗ್ ಅಪ್ಲಿಕೇಶನ್ ಹಾಕಿರಲಿಲ್ಲಪ್ಪ ಅಂದರೆ ಇವಾಗ ಅಪ್ಲಿಕೇಶನ್ ಎಡಿಟಿಂಗ್ ಬಿಟ್ಟಿದ್ರು. ಸೊ ಅದರಲ್ಲಿ ಯಾರು ಕರೆಕ್ಷನ್ ಮಾಡ್ಕೊಂಡಿದ್ರಾ ಇವಾಗ ಏನಪ್ಪ ಅಂದರೆ ಇವತ್ತು ಡೌನ್ಲೋಡ್ ಮಾಡ್ಕೋಬೋದು. ಓಕೆ, ಯಾಕಂದರೆ ಇವತ್ತು ಏನಾದರೂ ಒಂದು ಇನ್ಫಾರ್ಮೇಷನ್ ಬಂದೇ ಬರುತ್ತೆ, ಮೀನ್ಸ್ ವೆರಿಫಿಕೇಷನ್ ರೀಡೌನ್ಲೋಡ್ ಬಗ್ಗೆ ಏನಾದರೂ ಒಂದು ಅಪ್ಡೇಟ್ ಬಂದೇ ಬರುತ್ತೆ, ರೀಡೌನ್ಲೋಡ್ ಮಾಡ್ಕೊಳ್ಳಿ ಅಂತ. ಹಾಗೇನಾದರೂ ಬಿಟ್ಟರೆ ನಾನು ನಿಮಗೆ ಇನ್ಫಾರ್ಮ್ ಮಾಡ್ತೀನಿ, ಅಲ್ಲಿವರೆಗೂ ವೇಟ್ ಮಾಡ್ತಾಯಿರಿ. ಇಲ್ಲ ಏನಾದರೂ ಏನು ಬಿಡಲಿಲ್ಲಪ್ಪ ಅಂದರೆ ಅದು ಓಲ್ಡ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ನಿಮ್ಮ ವೆರಿಫಿಕೇಷನ್ ಸ್ಲಿಪ್ನ ಡೌನ್ಲೋಡ್ ಮಾಡ್ಕೋಬೇಕು. ಸೊ ನೆಕ್ಸ್ಟ್ ಇನ್ನೊಂದು ಇನ್ಫಾರ್ಮೇಷನ್ ಯಾವುದಪ್ಪ ಅಂದರೆ ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಮಾಡಿಕೊಳ್ಳಲು ಸಾಧ್ಯವಾಗದ ಕ್ಲಾಸ್ ಎ ಅಭ್ಯರ್ಥಿಗಳು ಸ್ಯಾರ್ಸ್ ನಂಬರ್ ಮುಖಾಂತರ ಆನ್ಲೈನ್ ವೆರಿಫಿಕೇಷನ್ ಆಗದಿರುವ ಅಥವಾ ಗ್ರಾಮೀಣ ವ್ಯಾಸಂಗ ಅಥವಾ ಕನ್ನಡ ಮಾಧ್ಯಮ ವ್ಯಾಸಂಗ ಪರಿಶೀಲನೆಯಾಗದವರು ಎಲ್ಲ ಅಗತ್ಯ ದಾಖಲೆಗಳೊಂದಿಗೆ ದಿನಾಂಕ 3/7/2025ರಿಂದ 4/7/2025ರಂದು ಸಮೀಪದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿಯೇ ಪರಿಶೀಲನೆ ಮಾಡಿಕೊಳ್ಳುವುದು. ಆಗಲೇ ಹೇಳಿದೆ ನಾನು, ಯಾರ್ಯಾರು ಕನ್ನಡ ಮೀಡಿಯಮ್ ಆಗಲಿ ರೂರಲ್ ಆಗಲಿ ಯಾರ್ದು ವೆರಿಫಿಕೇಷನ್ ಆಗಿರಲಿಲ್ಲ, ಮೀನ್ಸ್ ಸ್ಲಿಪ್ ಯಾರ್ದು ಡೌನ್ಲೋಡ್ ಆಗಿರಲಿಲ್ಲ, ಅವರೇನಪ್ಪ ಅಂದರೆ ಕನ್ನಡ ಅಥವಾ ರೂರಲ್ ಸರ್ಟಿಫಿಕೇಟ್ ತೊಗೊಂಡು ಹೋಗಿ ವೆರಿಫಿಕೇಷನ್ ಮಾಡಿಸ್ಕೋಬೇಕು ಸಮೀಪದ ನಿಯರ್ ಗೌರ್ಮೆಂಟ್ ಕಾಲೇಜ್ ಅಂತ. ಸೊ ಆಲ್ರೆಡಿ ಡೇಟ್ ಕ್ಲೋಸ್ ಆಯಿತು, ನಿನ್ನೆ ಲಾಸ್ಟ್ ಡೇಟ್ ಇತ್ತು. ಸೊ ಯಾರು ವೆರಿಫಿಕೇಷನ್ ಮಾಡಿಸ್ಕೊಂಡಿದ್ದೀರಾ ಅವರು ಏನಪ್ಪ ಅಂದರೆ ಇವತ್ತು ವೆರಿಫಿಕೇಷನ್ ಸ್ಲಿಪ್ನ ರೀಡೌನ್ಲೋಡ್ ಮಾಡಿಕೊಳ್ಳಿ. ಅದರಲ್ಲಿ ಎಲ್ಲ ಅಪ್ಡೇಟ್ ಆಗಿರುತ್ತೆ ಮತ್ತು ನಿಮ್ಮ ಸ್ಲಿಪ್ ಕೂಡ ಡೌನ್ಲೋಡ್ ಆಗುತ್ತೆ. ಮೀನ್ಸ್ ಇದರಲ್ಲಿ ಇದು ನಾನು ಇವಾಗ ಓದಿಲ್ಲ ವೆರಿಫಿಕೇಷನ್ ಸ್ಲಿಪ್ ಬಗ್ಗೆ. ಅದೇನಪ್ಪ ಅಂದರೆ ಯಾರ್ದು ಸ್ಲಿಪ್ ಡೌನ್ಲೋಡ್ ಆಗಿಲ್ಲ ಅವರಿಗೆ ಮಾತ್ರ ಇದಿರೋದು. ಮೀನ್ಸ್ ಯಾರ್ದು ಸ್ಲಿಪ್ ಡೌನ್ಲೋಡ್ ಆಗಿಲ್ಲ ಮತ್ತು ಯಾರ್ಯಾರು ಕರೆಕ್ಷನ್ ಮಾಡಿಸ್ಕೊಂಡಿದ್ರೆ ಅವರು ಏನಪ್ಪ ಅಂದರೆ ಇವತ್ತು ಎಲ್ಲರೂ ನಿಮ್ಮ ಸ್ಲಿಪ್ನ ಡೌನ್ಲೋಡ್ ಮಾಡಿಕೊಳ್ಳಿ, ಮತ್ತು ಮಾಡಿಕೊಂಡು ಸೇಫಾಗಿ ಇಟ್ಕೊಳ್ಳಿ. ಯಾರು ಕೊಡಬೇಡ್ರಿ. ಈ ಸಲ ಆಪ್ಷನ್ ಎಂಟ್ರಿ ತುಂಬ ಡಿಫ್ರೆಂಟಾಗಿ ಮಾಡ್ತಿದ್ದಾರೆ. ಅದಕ್ಕೆ ಏನಪ್ಪ ಅಂದರೆ ವೆರಿಫಿಕೇಷನ್ ಸ್ಲಿಪ್ನ ತುಂಬ ಕರೆಕ್ಟಾಗಿ ಇಟ್ಕೋಬೇಕು. ಸೊ ಎಷ್ಟು ಅಪ್ಡೇಟ್ ಏನಪ್ಪ ಅಂದರೆ ಇವತ್ತು ಏನಂದರೆ ರೀಡೌನ್ಲೋಡ್ ಮಾಡ್ಕೋಬೇಕು ವೆರಿಫಿಕೇಷನ್ ಸ್ಲಿಪ್ನು. ಮತ್ತು ಇನ್ನೊಂದು ಏನಂದರೆ ಯಾರ್ದು ಜೆಂಡರು ಅದೆಲ್ಲ ಡೀಟೇಲ್ಸ್ ರಾಂಗ್ ಆಗಿತ್ತು, ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ, ಇಲ್ಲಿ ನೋಡ್ಕೋಬೋದು. ಇಲ್ಲಿ ನೋಡ್ಕೋಬೋದು, ಕೆಲವು ಅಭ್ಯರ್ಥಿಗಳಿಗೆ ವೆರಿಫಿಕೇಷನ್ ಸ್ಲಿಪ್ನಲ್ಲಿ ಜನ್ಮ ದಿನಾಂಕ, ತಿಂಗಳು ಮತ್ತು ದಿನಾಂಕಗಳಲ್ಲಿ ಹಿಂದೆ ಮುಂದಾಗಿ ಬಂದಿದ್ದಲ್ಲಿ, ಆಗಲೇ ಹೇಳಿದೆ, ಏನಾದರೂ ನಿಮ್ಮ ಡೇಟ್ ಆಫ್ ಬರ್ತು ಅಥವಾ ಜೆಂಡರ್ ಆಗಲಿ ಅಥವಾ ಮಂತ್ ಆಗಲಿ ಏನಾದರೂ ಸ್ಲಿಪ್ಪಲ್ಲಿ ರಾಂಗ್ ಆಗಿತ್ತಪ್ಪ ಅಂದರೆ ಇವತ್ತು ನೀವು ಕೂಡ ಡೌನ್ಲೋಡ್ ಮಾಡ್ಕೋಬೋದು. ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ಅಂಥ ಅಭ್ಯರ್ಥಿಗಳು ದಿನಾಂಕ 5/7/25 ಹೊಸದಾಗಿ ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡಿಕೊಳ್ಳಲು ಸೂಚಿಸಿದೆ. ಈ ತಿದ್ದುಪಡಿ ಕಾರ್ಯಕ್ಕೆ ಪ್ರಾಧಿಕಾರಕ್ಕೆ ಬರೋ ಅವಶ್ಯಕತೆ ಇರುವುದಿಲ್ಲ ಹಾಗೂ ಆನ್ಲೈನ್ ಮೂಲಕ ಯಾವುದೇ ಕ್ರಮದ ಅಗತ್ಯವಿರುವುದಿಲ್ಲ. ನೀವು ಎಲ್ಲಿ ವೆರಿಫಿಕೇಷನ್ ಹೋಗಬೇಕಾಗಿಲ್ಲ. ನಿಮ್ಮದು ಏನಪ್ಪ ಅಂದರೆ ಇವತ್ತು ಮೀನ್ಸ್ 5ನೇ ತಾರೀಕು, ಮೀನ್ಸ್ ಇವತ್ತು 5 ಡೇಟು. ಸೊ ಇವತ್ತು ನೀವು ರೀಡೌನ್ಲೋಡ್ ಮಾಡ್ಕೋಬೋದು ವೆರಿಫಿಕೇಷನ್ ಸ್ಲಿಪ್ನ. ಸೊ ಇಷ್ಟು ಮಾಡ್ಕೊಳ್ಳಿ ಎಲ್ಲರೂ, ಮತ್ತು ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿರಿ, ಎಲ್ರಿಗೂ ಹೆಲ್ಪ್ ಆಗುತ್ತೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಏನಪ್ಪ ಅಂದರೆ ನಾನು ಕಟ್ ಆಫ್ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ. ಕಟ್ ಆಫ್ ಯಾವ ಥರ ನೋಡ್ಕೋಬೇಕು ಮತ್ತು ಯಾವ ಕಾಲೇಜಿಗೆ ಎಷ್ಟು ಕಟ್ ಆಫ್ ಇರುತ್ತೆ, ಯಾವ ಕಾಸ್ಟ್ ವೈಸ್ ಇರುತ್ತೆ, ಅದೆಲ್ಲ ಒಂದು ವಿಡಿಯೋ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಸೊ ಅಲ್ಲಿವರೆಗೂ ವಿಡಿಯೋ ನೋಡ್ತಾ ಇರಿ. ಟೇಕ್ ಕೇರ್, ಬಾಯ್.